ಸಮಾಜದಲ್ಲಿನ ಎಲ್ಲ ಜನರನ್ನ ಒಗ್ಗೂಡಿಸುವ ಕಾರ್ಯವಾದಾಗ ಭಾರತ ಶಕ್ತಿಶಾಲಿ ರಾಷ್ಟ್ರವಾಗಲು ಸಾಧ್ಯ ಅಂತ ಆರ್ಎಸ್ಎಸ್ನ ಪ್ರಮುಖ ಮುಕುಂದ್ ಅವರು ತಿಳಿಸಿದ್ದಾರೆ. ಪಟ್ಟಣದ ಚನ್ನಬಸವ ಆಶ್ರಮದಲ್ಲಿ ವಿರಾಟ ಹಿಂದೂ ಸಮ್ಮೇಳನದ ಆಯೋಜನಾ ಸಮಿತಿ ವತಿಯಿಂದ ನಡೆದ ವಿರಾಟ ಹಿಂದೂ ಸಮ್ಮೇಳನದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಿದರು. ಇನ್ನು ಸಮಾಜ ಧರ್ಮವನ್ನ ಮರೆತು ಆತ್ಮ ಕೇಂದ್ರಿತವಾದ ಸಮಾಜ ಸುಧಾರಣೆಗಾಗಿ ಹೆಗ್ಡೆವಾರ್ ಅವರು ಆರ್ಎಸ್ಎಸ್ ಕಟ್ಟಿ ಸಮಾಜದ ಒಳಿತಿಗಾಗಿ ಶ್ರಮ ಪಟ್ಟಿದ್ದಾರೆ. ಸಾಮಾಜಿಕ ಪರಿವರ್ತನೆಯಾಗದೆ ವ್ಯವಸ್ಥೆ ಪರಿವರ್ತನೆ ಆದರೆ ಸಮಾಜ ಮುನ್ನಡೆಯುವುದಿಲ್ಲ. ಸಮಾಜದಲ್ಲಿ ಪರಿವರ್ತನೆ ತರಬೇಕಾದ್ರೆ ಮನಸ್ಥಿತಿ ಬದಲಾಗಬೇಕು ಅಂತ ಹೇಳಿದ್ರು. ಶ್ರೀ ಗುರು ಬಸವ ಪಟ್ಟದೇವರು ಮತ್ತು ರಾಜೇಶ್ವರ ಶಿವಾಚಾರ್ಯರು ಮತ್ತು ಶ್ರೀ ಶಂಕರಾನಂದ ಸ್ವಾಮಿ, ಭಂತೆ ಕಶ್ಯಪ್ ಮತ್ತು ಶ್ರೀ ಗೋವಿಂದ ಮಹಾರಾಜ್ ಸೇರಿದಂತೆ ಹವಲಿ ಲಿಂಗೇಶ್ವರ ಶಿವಾಚಾರ್ಯರು ಸಾನ್ನಿಧ್ಯವನ್ನ ವಹಿಸಿದ್ರು. ಇನ್ನು ವಿರಾಟ ಹಿಂದೂ ಸಮ್ಮೇಳನ ಸಮಿತಿ ಅಧ್ಯಕ್ಷ ರಾಚಪ್ಪ ಪಾಟೀಲ್ ಇದ್ರು. ಇನ್ನು ಪ್ರಕಾಶ್ ಮಾಶೆಟ್ಟೆ ಸ್ವಾಗತಿಸಿದ್ರು. ಜಯರಾಜ್ ದಾವಶೆಟ್ಟೆ ವಂದಿಸಿದ್ರು. ಪ್ರಾಚೀನ ಸಮಾಜ ಇದರ ಪುನರುಜ್ಜೀವನ, ಪುನರುತ್ಥಾನ, ಪುನಶ್ಚೇತನ ಈ ಒಂದು ಉದ್ದೇಶವನ್ನು ಮತ್ತಷ್ಟು ಮೊಗದಷ್ಟು ಸಮಾಜ ಬಂದವರಲ್ಲಿ ಪಡಮೂಡಿಸುವ, ತೀವ್ರಗೊಳಿಸುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತ ಯೋಚನೆ ಮಾಡಿ ಈ ರೀತಿಯ ಒಂದು ಹಿಂದೂ ಸಮಾಜೋತ್ಸವದ ಕಲ್ಪನೆಯನ್ನು ಇಲ್ಲಿಯ ಕಾರ್ಯಕರ್ತರು ಮಾಡಿಕೊಂಡು ಆಯೋಜನೆ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಸಾವಿರಾರು ಊರುಗಳಲ್ಲಿ ಇದೇ ರೀತಿಯ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಎಲ್ಲ ಜಾತಿ ಮತ ಪಂಥ ಭೇದಗಳಿಂದ ಮೇಲೆದ್ದು